ಮೂಡಾ ಕೇಸ್ ಸಂಬಂಧ ಗಂಗರಾಜು ವಿಚಾರಣೆ ಆಗ್ತಾ ಇದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಎರಡನೇ ಬಾರಿಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ಗಂಗರಾಜು. ದಾಖಲೆ ನೀಡುವಂತೆ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿದ್ರು. ಒಂದು ಬ್ಯಾಗ್ ತುಂಬಾ ದಾಖಲೆ ಸಮೇತವಾಗಿ ಗಂಗರಾಜು ಇಡಿ ಕಚೇರಿಗೆ ಆಗಮಿಸಿದ. ಬೆಂಗಳೂರಿನಲ್ಲಿರುವಂತಹ ಇಡಿ ಕಚೇರಿಗೆ ಗಂಗರಾಜು ಆಗಮಿಸಿರೋದು. ಮೂಡಾ ಅಕ್ರಮದ ಬಗ್ಗೆ ದೂರನ್ನ ಕೊಟ್ಟಿದ್ರು ಗಂಗರಾಜು. ಇಡಿ ಕಚೇರಿಗೆ ಈಗ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಆಗಮಿಸಿದ್ದಾರೆ. ಇಡಿ ಅಧಿಕಾರಿಗಳಿಗೆ ಮೂಡಾ ಅಕ್ರಮದ ದಾಖಲೆಯನ್ನ ಒದಗಿಸೋಕೆ ಅವರು ಕಚೇರಿಗೆ ಬಂದಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ನೋಡ್ತಾ ಇರ್ಬೋದು ನೀವು ಕೂಡ. ದೂರುದಾರ ಗಂಗರಾಜು ಸದ್ಯ ಇಡಿ ಕಚೇರಿಗೆ ಬಂದಿದ್ದಾರೆ. ಇದು ಇಡಿ ವಿಚಾರಣೆಗೆ ಅವರು ಹಾಜರಾಗ್ತಾ ಇರುವಂಥದ್ದು ಎರಡನೇ ಬಾರಿಗೆ. ಈ ಬಾರಿ ಅಗತ್ಯ ದಾಖಲೆಗಳನ್ನು ಒದಗಿಸುವಂತೆ ಇಡಿ ಅಧಿಕಾರಿಗಳು ಕೇಳಿಕೊಂಡಿದ್ರು. ಈ ಸಂಬಂಧ ದಾಖಲೆಗಳೊಂದಿಗೆ ಇಡಿ ಕಚೇರಿಗೆ ಆಗಮಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೀವು ಕೂಡ ಗಮನಿಸ್ತಾ ಇರಬಹುದು. ಒಂದು ಬ್ಯಾಗ್ ತುಂಬ ದಾಖಲೆಗಳನ್ನು ತಗೊಂಡು ಇಡಿ ಕಚೇರಿಗೆ ಗಂಗರಾಜು ಬಂದಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಗಮನಿಸ್ತಾ ಇದ್ವಿ ಗಂಗರಾಜು ಎರಡನೇ ಬಾರಿಗೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಒಂದು ಕಡೆಯಲ್ಲಿ ಒಂದು ಬ್ಯಾಗ್ನಷ್ಟು ದಾಖಲೆಯನ್ನು ತಂದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾವ ರೀತಿಯಾಗಿ ಸಾಗ್ತಾ ಇದೆ ವಿಚಾರಣೆ, ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ವಿಶ್ವನಾಥ್. ಸಂಪತ್, ಈಗಾಗಲೇ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದಂತಹ ಒಂದು ವಿಚಾರಣೆ ನಡೆಸುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಇದುವರೆಗೂ ಅನೇಕರಿಗೆ ನೋಟಿಸ್ ಅನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಅನೇಕರು ಒಂದು ವಿಚಾರಣೆಯನ್ನು ಕೂಡ ನಡೆಸಿರುವಂತದ್ದು ಮತ್ತು ಅವರ ಬಳಿ ಇರುವಂತಹ ದಾಖಲೆಗಳು ಮತ್ತು ಮೂಡಾದಲ್ಲಿ ಈ ಮುಂಚೆ ಕೆಲಸ ಮಾಡಿದಂತಹ ಅಧಿಕಾರಿಗಳಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಕರೆಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ರು. ಈಗ ಈ ದೂರುದಾರ ಗಂಗರಾಜು ಏನಿದ್ದಾರೆ, ಆರ್ಟಿಐ ಕಾರ್ಯಕರ್ತ, ಇವರು ಎರಡನೇ ಬಾರಿ ವಿಚಾರಣೆಗೆ ಹಾಜರಾಗಿತ್ತು. ಕೆಲ ದಿನಗಳ ಹಿಂದೆ ಇವರು ಕೂಡ ವಿಚಾರಣೆಗೆ ಹಾಜರಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ನೀವು ಬರ್ಬೇಕಾಗತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಹೇಳಿ ಕಳಿಸಿದ್ರು. ಈಗ ಸದ್ಯಕ್ಕೆ ನಿನ್ನೆ ಮಧ್ಯಾಹ್ನ 1:30 ಸುಮಾರಿಗೆ ಇಡಿ ಅಧಿಕಾರಿಗಳು ಗಂಗರಾಜ್ ಅವ್ರಿಗೆ ಕರೆ ಮಾಡಿರ್ತಾರೆ. ಕೆಲವೊಂದು ದಾಖಲೆಗಳನ್ನು ಕೂಡ ನೀವು ನೀಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಅವ್ರಿಗೆ ಹೇಳಿರ್ತಾರೆ. ಹೀಗಾಗಿ ಕಂಪ್ಲೀಟ್ ಆಗಿ ಕೆಲವೊಂದು ದಾಖಲೆಗಳನ್ನ ಒಂದು ಬ್ಯಾಗ್ ನಲ್ಲಿ ತೆಗೆದುಕೊಂಡು ಬಂದು ಈಗ ಇಡಿ ಅಧಿಕಾರಿಗಳಿಗೆ ಗಂಗರಾಜು ನೀಡಿರುವಂತದ್ದು. ಕಂಪ್ಲೀಟ್ ಆಗಿ ಬರೀ ಸಿಎಂ ಸಿದ್ದರಾಮಯ್ಯ ಅಲ್ಲ, ಬೇರೆ ಬೇರೆ ಸೈಟ್ಗಳ ಕುರಿತಾದಂತಹ ಏನೇನು ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಮೂಡಾದಲ್ಲಿ ಆಗಿರುವಂತಹ ಇನ್ನಷ್ಟು ಅಕ್ರಮಗಳ ಬಗ್ಗೆನೂ ಕೂಡ ನಾನು ಮಾಹಿತಿ ಕೊಟ್ಟಿದ್ದೇನೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಅವರು ಈಗ ಪ್ರತಿಕ್ರಿಯೆಯನ್ನು ಕೊಟ್ಟು ತೆರಳಿರುವಂತದ್ದು. ಈ ಬಾರಿಯ ಹೇಳಿಕೆಗಳೇನಿದೆ ಅವುಗಳನ್ನ ಯಾವುದನ್ನು ಕೂಡ ದಾಖಲಿಸಿಕೊಂಡಿಲ್ಲ. ಕೇವಲ ದಾಖಲೆಗಳನ್ನ ತೆಗೆದುಕೊಂಡು ಬನ್ನಿ ಅನ್ನೋ ಒಂದು ಸೂಚನೆಯನ್ನ ಅಧಿಕಾರಿಗಳು ಕೊಟ್ಟಿದ್ರಂತೆ. ಹೀಗಾಗಿ ಆ ದಾಖಲೆಗಳನ್ನ ಕೊಟ್ಟು ಹೋಗೋದಕ್ಕೆ ಇವತ್ತು ಗಂಗರಾಜ್ ಬಂದಿರ್ತಾರೆ. ಈಗ ಅವರು ಕೂಡ ಹೊರಟಿರುವಂತದ್ದು. ಒಟ್ಟಾರೆಯಾಗಿ ಮೂಡಾ ಹಗರಣದಲ್ಲಿ ಯಾರನ್ನು ಕೂಡ ಬಿಡಬಾರದು ಮತ್ತು ಮೂಡಾ ಅಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರ ವಿರುದ್ಧವಾಗಿ ಸೂಕ್ತವಾದಂತಹ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗ ಇಡಿ ಅಧಿಕಾರಿಗಳು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅದರ ಮುಂದುವರಿದ ಭಾಗವಾಗಿ ಕೆಲವು ದಾಖಲೆಗಳನ್ನ ತರಿಸಿಕೊಳ್ಳೋದಕ್ಕೆ ಗಂಗರಾಜು ಅವರನ್ನ ಕರೆಸಲಾಗಿದ್ದು. ಈಗ ಗಂಗರಾಜು ಆ ದಾಖಲೆಗಳನ್ನ ಕೊಟ್ಟು ತೆರಳಿರುವಂತದ್ದು. ಸಂಪತ್, ಥ್ಯಾಂಕ್ ಯು ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಮ್ಮ ಪ್ರತಿನಿಧಿ ವಿಶ್ವನಾಥ್ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಇಡಿ ಕಚೇರಿಗೆ ಆಗಮಿಸಿರುವಂತಹ ದೂರುದಾರ ಗಂಗರಾಜ್ ಅವರು ಅಗತ್ಯ ದಾಖಲೆಗಳನ್ನು ಇಡಿ ಅಧಿಕಾರಿಗಳಿಗೆ ಕೊಟ್ಟು ಹೋಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗೆಯೇ ಈ ಹಿಂದೆ ಕೂಡ ಅವರು ವಿಚಾರಣೆಗೆ ಹಾಜರಾಗಿದ್ದರು. ಆ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಗಂಗರಾಜು ಅವರನ್ನು ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ರು. ಅದಕ್ಕೆ ಸಂಬಂಧಿಸಿದಂತೆ ದಾಖಲೆಗಳನ್ನು ಒದಗಿಸುವಂತೆ ಇಡಿ ಅಧಿಕಾರಿಗಳು ಕೇಳ್ಕೊಂಡಿದ್ರು. ಹೀಗಾಗಿ ಎರಡನೇ ಬಾರಿ ಅವರನ್ನು ಕರೆಸಿದ್ರು ಇಡಿ ಕಚೇರಿಗೆ. ಯಾಕಂತೇಳಿದರೆ ಅಗತ್ಯ ದಾಖಲೆಗಳನ್ನು ಕೊಟ್ಟು ಹೋಗಿ ಅಂತೇಳಿ. ಸದ್ಯ ಅಗತ್ಯ ದಾಖಲೆಗಳನ್ನು ಗಂಗರಾಜು ಕೊಟ್ಟು ಹೋಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60,
ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.